हेलो स्टूडेंट्स एल्रिಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದರ್ಶು ಎಜುಕೇಟ್ ಚಾನೆಲ್ ಹಾಗೆ KE 2024 ಅಪ್ಡೇಟ್ಸ್ ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ। ಇವತ್ತಿನ ಒಂದು ವಿಡಿಯೋ ಬಹಳ ಇಂಪಾರ್ಟೆಂಟ್ ಆದಂತ ವಿಡಿಯೋ ಇರುತ್ತೆ, ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಶೇರ್ ಮಾಡಿ। ಚಾಯ್ಸ್ ಎಂಟ್ರಿ ಮಾಡಿದಂತ ವಿದ್ಯಾರ್ಥಿಗಳಿಗೆ ಹಾಗೇನೇ ಯಾರೆಲ್ಲ ಫೀಸ್ ಅನ್ನು ಪೇ ಮಾಡಿ ಕಾಲೇಜಿನ ಅಡ್ಮಿಷನ್ ಮಾಡಿಸಿದಿರಾ, ಹಾಗೆ ರೌಂಡ್ 2 ಗೆ ಯಾರೆಲ್ಲ ಹೋಗಿದಿರಾ, ಕಂಪ್ಲೀಟ್ ಪ್ರೊಸೆಸ್ ಆಗಿರಬಹುದು, ನೀವು ಮುಂದೆ ಏನೇನು ಮಾಡಬೇಕು, ಹಾಗೆ ನೀವೀಗ ಚಾಯ್ಸ್ ಎಂಟ್ರಿಯನ್ನು ಮಾಡಿರೋರು ಕೂಡ ಏನೇನು ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ। ಎಷ್ಟೊಂದು ಡೌಟ್ಸ್ ಇದೆ, ಎಷ್ಟೊಂದು ಡೌಟ್ಸ್ ಕೂಡ ಕೇಳ್ತಾ ಇದ್ದೀರಾ ಈ ಒಂದು ಮಾಹಿತಿಯ ಮೇಲ್ಗಡೆ, ಹಾಗಾಗಿ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ। ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಇನ್ನೂ ಯಾರು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ, ಎಷ್ಟೊಂದು ಜನ ವಿಡಿಯೋನ ನೋಡ್ತಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿಲ್ಲ, ತಪ್ಪದೆ ಇವಾಗಲೇ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ। ಈ ಒಂದು ವಿಡಿಯೋಗೆ ಒಂದು 500 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ, ಪ್ರತಿಯೊಬ್ಬರು ಕೂಡ ಒಂದೊಂದು ಲೈಕ್ನ ಮಾಡಿದ್ರು ಕೂಡ 500 ಲೈಕ್ಸು ಬೇಗ ಕಂಪ್ಲೀಟ್ ಆಗುವಂಥದ್ದು। ಓಕೆ ಸ್ಟೂಡೆಂಟ್ಸ್, ಈಗ ಕ್ವಶನ್ ಏನು ಅಂತ ಅಂದರೆ, ಈಗ ವಿದ್ಯಾರ್ಥಿಗಳು ಚಾಯ್ಸ್ ಎಂಟ್ರಿಯನ್ನು ಮಾಡಿರ್ತೀರ, ಈಗ ಚಾಯ್ಸ್ 2 ಅನ್ನು ಸೆಲೆಕ್ಷನ್ ಮಾಡಿದಂಥ ವಿದ್ಯಾರ್ಥಿಗಳು ಹೋಲ್ಡಲ್ಲಿ ಇಟ್ಕೊಂಡಿರ್ತಾರೆ ಕಾಲೇಜ್, ಅಂದರೆ ನೀವೀಗ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜ್, ಅಲೌಟ್ ಆಗಿರುವಂಥ ಕಾಲೇಜ್ ಏನಿರುತ್ತೆ ಅದನ್ನು ಹೋಲ್ಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ನೀವು ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟನ್ನು ಮಾಡ್ತಿರ್ತೀರ। ಓಕೆ, ಹಾಗೆ ಇನ್ನೊಂದಿಷ್ಟು ವಿದ್ಯಾರ್ಥಿಗಳು ಕೇಳ್ತಿರ್ತಾರೆ, ಸೆಕೆಂಡ್ ರೌಂಡಲ್ಲಿ ನಾವು ಅಲಾಟ್ ಆದಂಥ ಕಾಲೇಜ್ನ ಹೋಲ್ಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಿದ್ರೆ ನಾವು ಹೋಲ್ಡಲ್ಲಿ ಇಟ್ಟಿರೋ ಕಾಲೇಜನ್ನು ಬಿಟ್ಟು ಮಿಕ್ಕಿದೆಲ್ಲ ಕಾಲೇಜು ಡಿಲೀಟ್ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ। ಇಲ್ಲ, ನೀವಾಗೆ ನೀವು ಡಿಲೀಟ್ ಮಾಡೋವರೆಗೂ ಕೂಡ ಯಾವುದೇ ಕಾಲೇಜು ಕೂಡ ಡಿಲೀಟ್ ಆಗೋದಿಲ್ಲ। ಯಾವುದು ಡಿಲೀಟ್ ಆಗುತ್ತೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ನಿಮಗೆ ಹೇಳ್ತಾ ಇದ್ದೀನಿ, ಈಗ ನೀವು ಒಂದು ಕಾಲೇಜನ್ನು XYZ ಕಾಲೇಜು ನಿಮಗೆ ಅಲಾಟ್ ಆಗಿದೆ, ಆ ಒಂದು ಕಾಲೇಜ್ ನಿಮಗೆ ಅಲಾಟ್ ಆಗಿರುವಂಥ ಕಾಲೇಜು ಸೆಕೆಂಡ್ ರೌಂಡ್ಗೆ ನೀವು ಹೋಗ್ತಾ ಇದ್ದೀರಾ, ಅಂದರೆ ಚಾಯ್ಸ್ 2 ಅನ್ನು ಸೆಲೆಕ್ಷನ್ ಮಾಡಿಕೊಂಡು ಹೋಲ್ಡಲ್ಲಿ ಇಟ್ಕೊಂಡು ಸೆಕೆಂಡ್ ರೌಂಡ್ಗೆ ನೀವು ಹೋಗ್ತಾ ಇದ್ದೀರಾ ಅಂತ ಅಂದರೆ, ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಯಾವುದಾದ್ರೂ ಬೇರೆ ಕಾಲೇಜು ಅದಕ್ಕಿಂತ ಚೆನ್ನಾಗಿರೋ ಕಾಲೇಜು ಅಲಾಟ್ ಆಯಿತು ಅಂತ ಅಂದರೆ, ಅವಾಗ ನೀವು ಫಸ್ಟ್ ರೌಂಡಲ್ಲಿ ಇಟ್ಟಿರುವಂಥ ಹೋಲ್ಡಲ್ಲಿ ಇಟ್ಟಿರುವಂಥ ಕಾಲೇಜು ಆಟೋಮೆಟಿಕಲಿ ಡಿಲೀಟ್ ಆಗುತ್ತೆ, ಅದು ಒಂದೇ ಕಾಲೇಜು ಡಿಲೀಟ್ ಆಗುವಂಥದ್ದು। ಯಾಕೆ ಅಂತ ಅಂದರೆ, ನೀವು ಹೋಲ್ಡಲ್ಲಿ ಇಟ್ಟಿರ್ತೀರಲ್ಲ ಕಾಲೇಜು, ಅದು ನಿಮಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗಲಿಲ್ಲ ಅಂತ ಅಂದರೆ, ಆ ಒಂದು ಕಾಲೇಜ್ ನಿಮಗೆ ಸೆಕೆಂಡ್ ರೌಂಡಲ್ಲಿ ಸಿಗದೇ ಇರೋ ಕಾಲೇಜು ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜ್ ಹೋಲ್ಡಲ್ಲಿ ಇಟ್ಕೊಂಡಿರ್ತೀರಲ್ಲ, ಆ ಕಾಲೇಜು ನಿಮಗೆ ಅಡ್ಮಿಷನ್ ಮಾಡಿಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ। ಹಾಗಾಗಿ ನೀವು ಸೆಕೆಂಡ್ ರೌಂಡಲ್ಲಿ ಯಾವುದೇ ಕಾಲೇಜ್ ಸಿಗಲಿಲ್ಲ ಅಂತ ಅಂದರೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜ್ಗೆ ನೀವು ಅಡ್ಮಿಷನ್ ಮಾಡಿಸ್ಕೋಬೋದು। ಒಂದು ವೇಳೆ ನಿಮಗೆ ಸೆಕೆಂಡ್ ರೌಂಡಲ್ಲಿ ಏನಾದರೂ ಕಾಲೇಜ್ ಅಲಾಟ್ ಆಯಿತು ಅಂತ ಅಂದರೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜು ಆಟೋಮೆಟಿಕಲಿ ಡಿಲೀಟ್ ಆಗೋಗುತ್ತೆ। ಓಕೆ, ಹಾಗೆ ಇನ್ನೊಂದೇನು ಅಂತ ಅಂದರೆ, ವಿದ್ಯಾರ್ಥಿಗಳು ಈಗ ಚಾಯ್ಸ್ ಎಂಟ್ರಿಯನ್ನು ಮಾಡಿರುವಂಥ ವಿದ್ಯಾರ್ಥಿಗಳು ಚಾಯ್ಸ್ 3 ಅನ್ನು ಸೆಲೆಕ್ಷನ್ ಮಾಡಿಕೊಂಡ್ರೆ, ಈಗ ಚಾಯ್ಸ್ 3 ಅನ್ನು ಸೆಲೆಕ್ಷನ್ ಮಾಡಿಕೊಂಡು ಈಗ ಸೆಕೆಂಡ್ ರೌಂಡ್ಗೆ ನಾವು ಎಂಟ್ರಿ ಆಗ್ತಿದ್ದೀವಿ, ಸೆಕೆಂಡ್ ರೌಂಡಲ್ಲಿ ನಮಗೆ ಈಗ ಸೀಟ್ ಸಿಗುತ್ತಾ ಇಲ್ವಾ ಅಂತ ಕೇಳ್ತಾ ಇದ್ದಾರೆ। ಓಕೆ, ಈಗ ನಿಮ್ಮ ಒಂದು ರ್ಯಾಂಕಿಂಗ್ ಏನಾದರೂ 30,000, 40,000 ಅಥವಾ 50,000 ಈ ರೀತಿ 1 lakh ಒಳಗಡೆ ಅಂದರೆ 80,000 ಈ ರೀತಿ ಏನಾದರೂ ನಿಮ್ಮ ಒಂದು ರ್ಯಾಂಕಿಂಗ್ ಇತ್ತು ಅಂತ ಅಂದರೆ, 50,000 ಒಳಗಡೆ ಇದ್ದವ್ರಿಗಂತೂ ನೀವು ಚಾಯ್ಸ್ 3 ಅನ್ನು ಏನಾದರೂ ಸೆಲೆಕ್ಷನ್ ಮಾಡಿಕೊಂಡ್ರೆ, ನನ್ನ ಒಂದು ರ್ಯಾಂಕಿಂಗ್ ಪ್ರಕಾರ ನನಗೆ ಈ ಸಿಕ್ಕಿರುವಂಥ ಕಾಲೇಜ್ ಏನಿದೆ ಇದು ನನ್ನ ರ್ಯಾಂಕಿಂಗ್ಗೆ ಸಿಕ್ಕಿರುವಂಥ ಕಾಲೇಜ್ ಅಲ್ಲ ಅಂತ ನಿಮ್ಗೇನಾದರೂ ಅನಿಸಿದ್ರೆ ಅದನ್ನು ನೀವು ಡೈರೆಕ್ಟಾಗಿ ರಿಜೆಕ್ಟ್ ಮಾಡ್ಬೋದು। ಆ ಒಂದು ರಿಜೆಕ್ಷನ್ ಹೇಗೆ ಅಂದರೆ, ನೀವು ಚಾಯ್ಸ್ 3 ಅನ್ನು ಸೆಲೆಕ್ಷನ್ ಮಾಡಿಕೊಂಡು ಸೆಕೆಂಡ್ ರೌಂಡ್ಗೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು, ನಿಮ್ಮ ಒಂದು ರ್ಯಾಂಕಿಂಗ್ ತಕ್ಕಂತೆ ನಿಮಗೆ ಕಾಲೇಜ್ ಸಿಕ್ಕಿಲ್ಲ ಅಂತ ಅಂದರೆ। ನೀವೇನಾದರೂ 50,000 ಬಿಲೋ ಇತ್ತು, ನನಗೆ ಸಿಕ್ಕಿರುವಂಥ ಕಾಲೇಜ್ ಕಟ್ ಆಫ್ ನೋಡಿದ್ರೆ 1,20,000 ಕಟ್ ಆಫ್ ಇರುವಂಥ ಕಾಲೇಜ್ ನನಗೆ ಸಿಕ್ಕಿದೆ ಅಂತ ಅಂದರೆ ನೀವು ಆರಾಮಾಗಿ ಅದನ್ನು ರಿಜೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ನೀವು ಸೆಕೆಂಡ್ ರೌಂಡ್ಗೆ ಎಂಟ್ರಿ ಆಗ್ಬೋದು। ಅಥವಾ ನೀವು ಏನು ಅಂತ ಅಂದರೆ, ನಿಮಗೆ ಈಗ 1,20,000 ರ್ಯಾಂಕಿಂಗ್ ಇದೆ, 1,50,000 ರ್ಯಾಂಕಿಂಗ್ ಇದೆ, ನಿಮಗೆ ಸಿಕ್ಕಿರುವಂಥ ಕಾಲೇಜ್ ಏನಿದೆ ಅದನ್ನು ನೀವು ರಿಜೆಕ್ಷನ್ ಮಾಡಿ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀನಿ ಅಂತ ಅಂದರೆ ನೀವು ಚಾಯ್ಸ್ 2 ಅನ್ನು ಸೆಲೆಕ್ಷನ್ ಮಾಡಬೇಕಾಗುತ್ತೆ। ಚಾಯ್ಸ್ 3 ಅನ್ನು ಏನಾದರೂ ಸೆಲೆಕ್ಷನ್ ಮಾಡಿದ್ರೆ ನೆಕ್ಸ್ಟ್ ನಿಮ್ಮ ರ್ಯಾಂಕಿಂಗ್ ತಕ್ಕಂತೆ ನೀವು ಕಾಲೇಜಸ್ನ ಎಷ್ಟು ಆ್ಯಡ್ ಮಾಡಿರ್ತೀರೋ ಇಲ್ವೋ ಗೊತ್ತಿಲ್ಲ, ಕಾಲೇಜಸ್ನ ನೀವು ಜಾಸ್ತಿ ಆ್ಯಡ್ ಮಾಡಿದ್ರಿ ಅಂತಂದರೆ ಬೇರೆ ಯಾವುದಾದ್ರೂ ಕಾಲೇಜ್ ಸಿಗುವಂಥದ್ದು, ಅಥವಾ ನೀವು ಕಾಲೇಜ್ ಏನಾದರೂ ಕಮ್ಮಿ ಆ್ಯಡ್ ಮಾಡಿ ಈಗ ರಿಜೆಕ್ಷನ್ನ ಮಾಡಿ ಸೆಕೆಂಡ್ ರೌಂಡ್ಗೆ ಹೋದ್ರಿ ಅಂತ ಅಂದರೆ, ಸೆಕೆಂಡ್ ರೌಂಡಲ್ಲಿ ನಿಮಗೆ ಸೀಟ್ ಸಿಗಲಿಲ್ಲ ಅಂತ ಅಂದರೆ ಮತ್ತೆ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗಬೇಕಾಗತ್ತೆ, ಅಲ್ಲೂ ಕೂಡ ನಿಮಗೆ ಸೀಟ್ ಸಿಗುವಂಥ ಚಾನ್ಸಸ್ ಇರುತ್ತೋ ಇಲ್ವೋ ಗೊತ್ತಿಲ್ಲ। ಹಾಗಾಗಿ ನೀವು ಚಾಯ್ಸ್ 3 ಅನ್ನು ಸೆಲೆಕ್ಷನ್ ಮಾಡೋ ಬದಲು ಇವಾಗಲೇ ಫಸ್ಟ್ ರೌಂಡಲ್ಲಿ ಚಾಯ್ಸ್ 2 ಅನ್ನು ಸೆಲೆಕ್ಷನ್ ಮಾಡಿರುವಂಥ ವಿದ್ಯಾರ್ಥಿಗಳು ಭಾಳ ಉಪಯುಕ್ತವಾಗುತ್ತೆ ಅಂತ ಹೇಳ್ಬೋದು। ಯಾಕೆ ಅಂತಂದರೆ, ನಿಮಗೆ ಸೆಕೆಂಡ್ ರೌಂಡಲ್ಲಿ ಕಾಲೇಜ್ ಏನಾದರೂ ಸಿಗಲಿಲ್ಲ ಅಂತ ಅಂದರೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜನ್ನು ನೀವು ಅಡ್ಮಿಷನ್ ಮಾಡಿಸ್ಬೋದು। ಹಾಗಾಗಿ ನಿಮಗೆ ರ್ಯಾಂಕಿಂಗ್ ಮೇಲೆ, ನಿಮ್ಮ ಒಂದು ರ್ಯಾಂಕಿಂಗ್ ಮೇಲೆ, ಆ ಒಂದು ಕಾಲೇಜ್ ಕಟ್ ಆಫ್ ಮೇಲೆ, ನೀವು ಆ್ಯಡ್ ಮಾಡಿರುವಂಥ ಕಾಲೇಜಸ್ ಮೇಲೆ, ಆ ಒಂದು ಕಾಲೇಜಸ್ ಕಟ್ ಆಫ್ ಮೇಲೆ ನಿಮ್ಮ ಒಂದು ಸೀಟ್ ಸಿಗುವಂಥ ಡಿಪೆಂಡೆನ್ಸಿ ಇರುತ್ತೆ। ಓಕೆ, ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಈಗ ಚಾಯ್ಸ್ 2 ಅನ್ನು ಯಾರು ಸೆಲೆಕ್ಷನ್ ಮಾಡಿದಿರಾ ಎಲ್ಲರೂ ಕೂಡ ಗುಡ್, ಇನ್ನು ಚಾಯ್ಸ್ 2 ಅನ್ನು ಯಾರು ಸೆಲೆಕ್ಷನ್ ಮಾಡಿಲ್ಲ ಪ್ರತಿಯೊಬ್ಬರು ಕೂಡ ಚಾಯ್ಸ್ 2 ಅನ್ನು ಸೆಲೆಕ್ಷನ್ ಮಾಡಿ। ಯಾಕೆ ಅಂತ ಅಂದರೆ, ನೀವು
ಕಾಲೇಜನ್ನು ಹೋಲ್ಡಲ್ಲಿ ಇಟ್ಕೊಂಡಿರ್ತೀರಾ. ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಏನಾದರೂ ಕಾಲೇಜ್ ಸಿಕ್ಕಿದ್ರೆ ಆಟೋಮೆಟಿಕ್ಲಿ ಡಿಲೀಟ್ ಆಗುತ್ತೆ. ಅಥವಾ ಸಿಗಲಿಲ್ಲ ಅಂತಂದರೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜ್ನ ನೀವು ನೆಕ್ಸ್ಟ್ ರೌಂಡಲ್ಲಿ ಕಾಲೇಜ್ನ ಹೋಲ್ಡಲ್ಲಿ ಇಟ್ಕೊಂಡಿರ್ತೀರಲ್ಲ ಆ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸ್ಬೋದು. ಓಕೆ, ಈಗ ಫಸ್ಟ್ ರೌಂಡಲ್ಲಿ ಹೋಲ್ಡಲ್ಲಿ ಇಟ್ಟಿರ್ತೀವಿ. ಸೆಕೆಂಡ್ ರೌಂಡು ಮತ್ತು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲೂ ಕೂಡ ಅದೇ ಕಾಲೇಜು ಹೋಲ್ಡಲ್ಲಿ ಇಟ್ಕೋಬೋದಾ ಅಂತ ನೀವು ಕೇಳ್ಬೋದು. ಓಕೆ, ಈ ರೀತಿ ಏನು ಅಂತ ಅಂದರೆ ನೀವು ಸೆಕೆಂಡ್ ರೌಂಡಲ್ಲಿ ನಿಮಗೆ ಕಾಲೇಜ್ ಸಿಗಲಿಲ್ಲ ಅಂತಂದರೆ ಫಸ್ಟ್ ರೌಂಡಲ್ಲಿ ಇರುವಂಥ ಕಾಲೇಜು ಹೋಲ್ಡಲ್ಲಿ ಇರುತ್ತೆ ಸೆಕೆಂಡ್ ರೌಂಡಲ್ಲಿ. ಅದೇ ರೀತಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ನೀವು ಸೆಕೆಂಡ್ ರೌಂಡಲ್ಲೂ ಕಾಲೇಜ್ ಸಿಕ್ಕಿಲ್ಲ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗ್ತೀನಿ ಅಂತಂದರೆ ಅದೇ ಕಾಲೇಜು ಹೋಲ್ಡಲ್ಲಿ ಏನಿಟ್ಟಿರ್ತೀರ ಅದೇ ಕಾಲೇಜು ಸೆಕೆಂಡ್ ರೌಂಡಲ್ಲಿ ಬಂದು ಹೋಲ್ಡಲ್ಲಿ ಇರುತ್ತೆ. ಸೆಕೆಂಡ್ ರೌಂಡಲ್ಲಿ ಹೋಲ್ಡಲ್ಲಿ ಇಟ್ಕೊಂಡು ಮತ್ತೆ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗಬೇಕಾದ್ರೆ ಈ ಸೆಕೆಂಡ್ ರೌಂಡಲ್ಲಿ ಏನು ಕಾಲೇಜ್ನ ಹೋಲ್ಡಲ್ಲಿ ಇಟ್ಟಿರ್ತೀರ ಆ ಒಂದು ಕಾಲೇಜ್ ಫೀಸನ್ನು ನೀವು ಫುಲ್ ಪೇ ಮಾಡಿ ನೆಕ್ಸ್ಟ್ ಥರ್ಡ್ ರೌಂಡ್ಗೆ ಹೋಗಬೇಕು. ಈಗ ಇಂಜಿನಿಯರಿಂಗ್ ಆಗ್ಬೋದು, BSc ನರ್ಸಿಂಗ್ ಸ್ಟೂಡೆಂಟ್ಸ್ ಎಲ್ಲ ಕೇಳ್ತಾ ಇದ್ರಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗಬೇಕಾದ್ರೆ ನಾವು ಫೀಸನ್ನು ಪೇ ಮಾಡಬೇಕಾ ಅಂತ. ಹೌದು, ನಿಮಗೆ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜ್ ಏನಿದೆ ಆ ಒಂದು ಕಾಲೇಜ್ಗೆ ನೀವು ಎಲ್ಲ ಒಂದು ಫೀಸ್ ಏನಿದೆ, ಫೀಸ್ ಸ್ಟ್ರಕ್ಚರ್ ಏನಿದೆ ಆ ಒಂದು ಫೀಸನ್ನು ಪೇ ಮಾಡಿನೇ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗಬೇಕಾಗಿರುತ್ತೆ. ಈಗ ಫೀಸ್ ಮಾಡದೆ ಹೋಗ್ಬೋದಾ ಅಂತ ಕೇಳ್ತಿದ್ರಿ ಎಷ್ಟೊಂದು ಜನ ವಿದ್ಯಾರ್ಥಿಗಳು. ಇಲ್ಲ, ಫೀಸನ್ನು ನೀವು ಪೇ ಮಾಡಲೇಬೇಕು. ಈಗ ನಿಮಗೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಾಲೇಜ್ ಸಿಕ್ಕಿದೆ, ಅದಕ್ಕೆ 1 lakh ನಿಮಗೆ ಕಾಲೇಜ್ ಫೀಸ್ ಇದೆ ಅಂತ ಅಂದರೆ ಆ ಒಂದು ಕಾಲೇಜ್ 1 lakh ನೀವು ಪೇ ಮಾಡಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗಬೇಕು. ಆ ಒಂದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನಿಮಗೆ ಕಾಲೇಜ್ ಸಿಗುತ್ತೆ, ಅದಕ್ಕಿಂತ ಚೆನ್ನಾಗಿರೋ ಕಾಲೇಜೇ ಸಿಗುತ್ತೆ. ಆ ಒಂದು ಕಾಲೇಜ್ ಫೀಸ್ ಬಂದು 1,50,000 ಇದೆ ಅಂತ ಅಂದರೆ ಮಿಕ್ಕಿದ 50,000 ಅಮೌಂಟ್ನ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಬಂದಾದಮೇಲೆ ಆ ಒಂದು ಕಾಲೇಜ್ ಅಡ್ಮಿಷನ್ ಮಾಡಿಸುವಂಥ ಟೈಮಲ್ಲಿ ಮಿಕ್ಕಿದ ಫೀಸನ್ನು ನೀವು ಪೇ ಮಾಡಬೇಕಾಗತ್ತೆ. ಅಥವಾ ಹಿಂಗೂ ಕೇಳ್ಬೋದು ನೀವು, ಈಗ ನಾನು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿದೆ, ಆ ಒಂದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜು ನಾನು ಸೆಕೆಂಡ್ ರೌಂಡಲ್ಲಿ ಏನು ಫೀಸನ್ನು ಪೇ ಮಾಡಿದ್ದೀನಿ ಅದಕ್ಕಿಂತ ಕಮ್ಮಿ ಇದೆ ಫೀಸ್ ಇದ್ರದ್ದು, ಹಾಗೆ ನಾನು 1 lakh ಈಗ ಕಟ್ಬಿಟ್ಟಿದ್ದೀನಿ. ಫಾರ್ ಎಕ್ಸಾಂಪಲ್ 1 lakh ಕಟ್ಟಿರ್ತೀರ ನೀವು ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜ್ಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗಬೇಕಾದ್ರೆ ಆ 1 lakh ಅಲ್ಲಿ ಕಟ್ಟಿರುವಂಥ ಫೀಸು ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜ್ ಫೀಸು ಈಗ 60,000 ಇರುತ್ತೆ. ಆ ಒಂದು 60,000 ಮಿಕ್ಕಿದ 40,000 ಎಲ್ಲೋಯ್ತು, ನಮಗೆ ಮಿಕ್ಕಿದ 40,000 ರೀಫಂಡ್ ಆಗುತ್ತಾ ಅಂತಂದರೆ ಹೌದು, ನಿಮಗೆ ವಾಪಸ್ ಆ ಒಂದು ಅಮೌಂಟ್ ಏನಿದೆ ಮಿಕ್ಕಿದ ಅಮೌಂಟನ್ನು ನಿಮಗೆ ವಾಪಸ್ KE ಮುಖಾಂತರ ನಿಮಗೆ ನಿಮ್ಮ ಒಂದು ಅಕೌಂಟ್ಗೆ ಸೆಂಡ್ ಮಾಡ್ತಾರೆ, ವಾಪಸ್ಸು ರೀಫಂಡ್ ಆಗುವಂಥದ್ದು. ಈ ರೀತಿ ನೀವು ಏನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಹೆಚ್ಚಾದರೆ ನೀವು ಕಟ್ಟಬೇಕಾಗತ್ತೆ, ಕಮ್ಮಿ ಆದರೆ ನಿಮಗೆ ವಾಪಸ್ಸು ರೀಫಂಡ್ ಆಗಬೇಕಾಗತ್ತೆ. ಓಕೆ, ಇದಿಷ್ಟು ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಥರ್ಡ್ ರೌಂಡಲ್ಲಿ ಇರುವಂಥ ಮಾಹಿತಿ. ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜ್ ನಿಮಗೆ ಬೇಕು ಅಂತಂದರೆ ಹೋಲ್ಡಲ್ಲಿ ಇಟ್ಕೊಳ್ಳಿ. ನಿಮಗೆ ಸೆಕೆಂಡ್ ರೌಂಡಲ್ಲಿ ಅಕಸ್ಮಾತ್ ಸಿಗಲಿಲ್ಲ ಅಂತಂದರೆ ಅದು ನಿಮಗೆ ಹೋಲ್ಡಲ್ಲಿ ಇರೋದ್ರಿಂದ ನೀವು ಆ ಕಾಲೇಜ್ನ ನೀವು ಅಡ್ಮಿಷನ್ ಮಾಡಿಸ್ಬೋದು. ಅಥವಾ ನಿಮಗೆ ಆ ಫಸ್ಟ್ ರೌಂಡಲ್ಲಿ ನಿಮಗೆ ಆ ಕಾಲೇಜ್ ಇಷ್ಟ ಆಗಿದೆ ಅಂತಂದರೆ ಅಡ್ಮಿಷನ್ ಮಾಡಿಸಿ. ಅಥವಾ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗ್ತೀರಾ ಅಂತ ಅಂದರೆ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜ್ ಏನಿದೆ ಅದನ್ನು ನೀವು ಫೀಸನ್ನು ಪೇ ಮಾಡಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗಬೇಕಾಗತ್ತೆ. ಹಾಗೆ ಫಸ್ಟ್ ರೌಂಡಲ್ಲಿ ನಿಮಗೆ ಸಿಕ್ಕಿರುವಂಥ ಕಾಲೇಜು ಸೆಕೆಂಡ್ ರೌಂಡಲ್ಲಿ ಬಂದಾಗ ನಿಮಗೆ ಸೆಕೆಂಡ್ ರೌಂಡಲ್ಲಿ ಏನಾದರೂ ಕಾಲೇಜ್ ನಿಮಗೆ ಅಲೌಟ್ ಆಯಿತು ಅಂತ ಅಂದರೆ ಫಸ್ಟ್ ರೌಂಡಲ್ಲಿ ಹೋಲ್ಡಲ್ಲಿ ಇಟ್ಟಿರುವಂಥ ಕಾಲೇಜು ಆಟೋಮೆಟಿಕಲಿ ಡಿಲೀಟ್ ಆಗುತ್ತೆ. ಎಲ್ಲ ನೀವು ಒಂದು 50-60 ಪ್ಲಸ್ ಕಾಲೇಜನ್ನು ಆ್ಯಡ್ ಮಾಡಿದರೆ 60 ಕಾಲೇಜು ಡಿಲೀಟ್ ಆಗೋದಿಲ್ಲ. ನೀವು ಯಾವುದು ಹೋಲ್ಡಲ್ಲಿ ಇಟ್ಟಿರ್ತೀರ ಆ ಒಂದು ಹೋಲ್ಡಲ್ಲಿ ಇಟ್ಟಂಥ ಕಾಲೇಜು ಡಿಲೀಟ್ ಆಗುತ್ತೆ. ಸೆಕೆಂಡ್ ರೌಂಡಲ್ಲಿ ಸಿಕ್ಕಂಥ ಕಾಲೇಜ್ ಏನಿದೆ ಅದು ನಿಮಗೆ ಅಡ್ಮಿಷನ್ ಮಾಡಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಅದೇನಾದರೂ ಇಷ್ಟ ಆಗಲಿಲ್ಲ ಅಂತಂದರೆ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜ್ಗೆ ಫೀಸನ್ನು ಪೇ ಮಾಡಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗ್ಬೋದು. ಓಕೆ ಸ್ಟೂಡೆಂಟ್ಸ್, ಇದಿಷ್ಟು ನಿಮಗೆ ಅರ್ಥ ಆಗಿರುತ್ತೆ ಅಂತ ತಿಳ್ಕೊತೀನಿ. ಯಾಕೆ ಎಷ್ಟು ಲೆಂದಿಯಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತಂದರೆ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಿದ್ದ ಏನು ಅಂತ ಅಂದರೆ ಇದೇನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ ಇದಿಷ್ಟು ಮೇಲ್ಗಡೆ ಇದೊಂದು ಟಾಪಿಕ್ ಮೇಲ್ಗಡೆ ನೀವು ಕೇಳ್ತಾ ಇದ್ದೀರಾ. ಫಸ್ಟ್ ರೌಂಡಲ್ಲಿ, ಸೆಕೆಂಡ್ ರೌಂಡಲ್ಲಿ, ಥರ್ಡ್ ರೌಂಡಲ್ಲಿ ಯಾವ ರೀತಿ ಪ್ರೊಸೆಸ್ ಇರುತ್ತೆ, ಹಾಗೆ ನೀವು ಫೀಸನ್ನು ಪೇ ಮಾಡಬೇಕಾ, ಯಾವಾಗ ಪೇ ಮಾಡಬೇಕು, ಈ ಮೆಸೇಜನ್ನು ಮಾಡ್ತಾ ಇದ್ದೀರಾ. ಒಂದಿಷ್ಟು ಡೌಟ್ಸ್ ಇತ್ತು, ಹಾಗಾಗಿ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ತಿಳ್ಕೊತೀನಿ. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಬಂದು ಮೆಸೇಜ್ ಮಾಡಿ, ನಿಮಗೆ ಎಲ್ಲ ರೀತಿಯಾದಂಥ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಬಂದು ಸರ್ಚ್ ಮೇಲೆ ಕ್ಲಿಕ್ ಮಾಡಿ ದರ್ಶನ್ ಚಂದ್ರಗಿರಿ ಅಂತ ಟೈಪ್ ಮಾಡಿದ್ರೆ ಈ ರೀತಿಯಾದಂಥ ಒಂದು ಅಕೌಂಟ್ ನಿಮಗೆ ಕಾಣುತ್ತೆ. ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಫಾಲೋ ಮಾಡಿಕೊಂಡು ನಿಮಗೆ ಏನೇ ಡೌಟ್ಸ್ ಇದ್ರೂ ಕೂಡ ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೇನೆ. ಹಾಗೆ ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ನೀವು ಜಾಯ್ನ್ ಆಗಿ ಅಲ್ಲಿ ನಿಮಗೆ ಎಲ್ಲ ರೀತಿಯಾದಂಥ ಒಂದು ಅಪ್ಡೇಟ್ಸು, PDF ನೋಟಿಫಿಕೇಷನ್ಸು ನಿಮಗೆ ಸೆಂಡ್ ಮಾಡ್ತಾ ಇರ್ತೇನೆ. ಹಾಗೆ ಇನ್ನೂ ಯಾರು ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೊಂದು ಜನ ವಿಡಿಯೋನ ನೋಡ್ತಿದ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋದಿಲ್ಲ, ತಪ್ಪದೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ
ಪ್ರೆಸ್ ಮಾಡಿ ನಿಮಗೆ ಎಲ್ಲ ನೋಟಿಫಿಕೇಶನ್ ಬರುವಂಥದ್ದು. ಹಾಗೆ ಈ ಒಂದು ವಿಡಿಯೋಗೆ ಒಂದು 500 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ. ಪ್ರತಿಯೊಬ್ಬರು ಕೂಡ ಒಂದೊಂದು 500 ಲೈಕ್ಸ್ನ ಕಂಪ್ಲೀಟ್ ಮಾಡಿ ಬೇಗ ಲೈಕ್ನ ಮಾಡಿ. ಓಕೆ ಸ್ಟೂಡೆಂಟ್ಸ್, ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾನೆ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್. ಬಾಯ್ ಸ್ಟೂಡೆಂಟ್ಸ್.